ಹಾಯ್ ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 18ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರೂಮಿನಿಂದ ಎದ್ದು ಬಂದ ಸಾರಿಕಳ ದೃಷ್ಟಿ ನೇರವಾಗಿ ರಂಗೋಲಿಯತ್ತ ಹೋಯಿತು. ವಾವ್ ಮಮ್ಮಿ, ಯಾರೀ ರಂಗೋಲಿ ಹಾಕಿದ್ದು? ತುಂಬ ಚೆನ್ನಾಗಿದೆ ಎಂದಳು ತನ್ನ ಗೋಲಿಯಂತ ಕಣ್ಣುಗಳನ್ನು ಬಿಡುತ್ತಾ. ಅದು ನಿಮ್ಮತ್ಗೆ ಕಣೆ ಹಾಕಿದ್ದು. ಆ ಹುಡುಗಿ ಪಾಪ, ನಾನು ಹೇಳೋದಕ್ಕಿಂತ ಮುಂಚೆನೇ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟಿದೆ ಎಂದರು ಅಡುಗೆ ಕೋಣೆಯಿಂದಲೇ ಸುನೇತ್ರ. ಅಷ್ಟರಲ್ಲಿ ವರ್ಷ ಅಡುಗೆ ಕೋಣೆಯತ್ತ ಬರುತ್ತಿದ್ದಳು. ಗುಡ್ ಮಾರ್ನಿಂಗ್ ಅತ್ಗೆ, ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದೀರಾ ಎಂದಳು ಸಾರಿಕಾ. ವೆರಿ ಗುಡ್ ಮಾರ್ನಿಂಗ್ ಸಾರಿಕಾ, ಥ್ಯಾಂಕ್ ಯು ಎಂದು ಹೇಳಿ ಒಂದು ಮುಗುಳು ನಗೆಯನ್ನು ಹಾರಿಸಿ ಅಡುಗೆ ಕೋಣೆಗೆ ನುಗ್ಗಿದ್ದಳು ವರ್ಷ. ಅತ್ತೆ ಕೊಡಿ, ತರಕಾರಿ ನಾನು ಕಟ್ ಮಾಡಿ ಕೊಡ್ತೀನಿ ಎಂದು ಹೇಳಿ ಚಾಕು ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ತರಕಾರಿ ಹೆಚ್ಚಲು ಮುಂದಾದಳು ವರ್ಷ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಇದನ್ನೆಲ್ಲ ನಾನು ಮಾಡ್ತೀನಿ. ನಿಮಗೆ ಕಾಫಿ ಏನಾದರೂ ಬೇಕಾ ಎಂದು ಕೇಳಿದಳು ಸುನೇತ್ರ. ಬೇಡ ಅತ್ತೆ, ಪರವಾಗಿಲ್ಲ. ನನಗೆ ಹಾಗೆಲ್ಲ ಒಬ್ಬೊಬ್ಬಳೆ ಕೂತು ತಿಂಡಿ ಕಾಫಿ ತಿಂದು ಅಭ್ಯಾಸ ಇಲ್ಲ. ನನಗೆ ಏನಿದ್ರೂ ಮನೆಯವರೆಲ್ಲರ ಜೊತೆ ಕೂತ್ಕೊಂಡು ತಿನ್ನಬೇಕು, ಆಗಲೇ ತಿಂದಿದ್ದು ಹೊಟ್ಟೆಗೆ ಹೋಗೋದು ಎಂದಳು ನಗುತ್ತಾ ವರ್ಷ. ಹೌದಾ, ಸರಿನಮ್ಮ, ಹಾಗಾದರೆ ಮತ್ತೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿನ್ನೋಣ. ಈಗ ನೀನು ಹೋಗು, ನಿನಗೆ ಕಾಲೇಜ್ಗೆ ರೆಡಿ ಆಗಬೇಕಲ್ವಾ, ಇದನ್ನೆಲ್ಲ ನಾನು ಮಾಡ್ತೀನಿ ಎಂದು ಹೇಳಿ ಅವಳನ್ನು ಅಡುಗೆ ಕೋಣೆಯಿಂದ ಅವಳ ಕೋಣೆಗೆ ಕಳಿಸಿದರು ಸುನೇತ್ರ. ಕೋಣೆಗೆ ಬಂದು ನೋಡಿದಾಗ ವರುಣ್ ಎದ್ದು ಬಾತ್ರೂಮ್ಗೆ ಹೋಗಿ ಸೇರಿಕೊಂಡಿದ್ದ. ಅವನ ಬೆಡ್ಶೀಟ್ ತಿಂಬೆಲ್ಲ ಸೋಫಾದ ಮೇಲೆಯೇ ಬಿದ್ದಿತ್ತು. ಅದನ್ನೆಲ್ಲ ನೀಟಾಗಿ ಮಡಚಿಡುತ್ತಾ, ಹೋ ಈ ಗೂಬೆ ಎದ್ದಿದ್ಯಾ? ಪರವಾಗಿಲ್ವೇ, ನಾನೇನು ಇವನು ಹೇಳುವಾಗ 8-9 ಗಂಟೆ ಮಾಡ್ಕೊಂಡು ಎದ್ದೇಳ್ತಾನೆ ಅಂತ ಅಂದ್ಕೊಂಡಿದ್ದೆ ಎಂದು ಹೇಳುತ್ತಾ ತನ್ನ ಒದ್ದೆ ಕೂದಲನ್ನು ಬಿಡಿಸಿ ಅದನ್ನು ಟವಲ್ನಿಂದ ಒರೆಸಿಕೊಳ್ಳುತ್ತಿದ್ದಳು ವರ್ಷ. ಅಷ್ಟರಲ್ಲಿ ವರುಣ್ ಬಾತ್ರೂಮ್ನಿಂದ ಸೊಂಟಕ್ಕೆ ಒಂದು ಟವಲನ್ನು ಕಟ್ಟಿಕೊಂಡು ತಲೆಯನ್ನು ಒರೆಸಿಕೊಳ್ಳುತ್ತಾ ಬಂದನು. ಅವನಿಗೂ ವರ್ಷ ತನ್ನ ಕೋಣೆಯಲ್ಲಿದ್ದದ್ದು ಗೊತ್ತಿರಲಿಲ್ಲ. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿದ ವರ್ಷ ಮುಜುಗರದಿಂದ ಆಚೆ ಕಡೆ ತಿರುಗಿಕೊಂಡು, ಅಯ್ಯೋ ಕರ್ಮ ಕರ್ಮ, ಅಪ್ಪ ದೇವ್ರು, ನೀನೇನು ಐಟಮ್ ರಾಜನ? ನನಗೆ ಈ ಕಣ್ಣಲ್ಲಿ ನಿನ್ನನ್ನು ಆ ರೀತಿ ನೋಡೋದಕ್ಕೆ ಆಗ್ತಾ ಇಲ್ಲ. ನಿಂಗೇನು ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಬಾತ್ರೂಮ್ಗೆ ಹೋಗಿ ಹೇಗೆ ಬರಬೇಕು ಅಂತಲೂ ಗೊತ್ತಿಲ್ವಾ ಎಂದು ಹೇಳಿ ಹಣೆ ಚಚ್ಚಿಕೊಂಡಳು ವರ್ಷ. ವರುಣ್ಗೆ ಕೂಡ ಅವಳನ್ನು ನೋಡಿ ಮುಜುಗರವಾಗಿತ್ತು. ಅಮ್ಮಣ್ಣಿ ಬಂದ್ಬಿಟ್ಲು ಬಿಟ್ಟಿ ಉಪದೇಶ ಕೊಡೋಕೆ. ನನಗೇನು ಕನಸು ಬಿದ್ದಿತ್ತಾ ನೀನು ಇಲ್ಲೇ ಇರ್ತೀಯ ಅಂತ? ನಾನು ಬಾತ್ರೂಮ್ಗೆ ಹೋಗಬೇಕಾದ್ರೆ ನೀನಿಲ್ಲಿ ಇರಲಿಲ್ಲ, ಅದಕ್ಕೆ ಹಾಗೆ ಬಂದೆ. ಈಗ ಅಂಥದ್ದೇನಾಯ್ತಂದು ಹೀಗೆ ಬಡ್ಕೊಳ್ತಾ ಇದ್ದೀಯಾ ಎಂದು ಹೇಳಿದನು ವರುಣ್ ತನ್ನ ಮೈಯನ್ನು ಟವಲ್ನಿಂದ ಮುಚ್ಚಿಕೊಳ್ಳುತ್ತಾ. ಅಯ್ಯೋ ಎಲ್ಲ ನನ್ನ ಕರ್ಮ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಈಗ ಈ ರೂಮಲ್ಲಿ ನೀನೊಬ್ಬನೇ ಇರೋದಲ್ಲ, ನಿನ್ನ ಜೊತೆ ನಾನು ಕೂಡ ಇದ್ದೀನಿ ಅನ್ನೋದು ತಲೆಯಲ್ಲಿ ಇರಲಿ ಎಂದು ಹೇಳಿ ಎದ್ದು ಹೊರಗೆ ಬಂದಳು ವರ್ಷ. ಆಹಾಹಾ, ಬಂದ್ಬಿಟ್ಲು ಡೌರಾಣಿ ನನಗೆ ಬುದ್ಧಿ ಹೇಳೋಕೆ. ಅಲ್ಲ, ಅವಳು ಹೇಳಿದ್ರಲ್ಲಿ ತಪ್ಪೇನಿತ್ತು? ನಿಜ ಹೇಳಬೇಕಾದ್ರೆ ತಪ್ಪಿದ್ದಿದ್ದು ನಂದೇ. ನಾನು ಬರಬೇಕಾದ್ರೆ ನೀಟಾಗಿ ಬಟ್ಟೆ ಹಾಕೊಂಡು ಬರಬೇಕಾಗಿತ್ತು ಎಂದು ಹೇಳುತ್ತಲೇ ಕಾಲೇಜ್ಗೆ ರೆಡಿಯಾದನು ವರುಣ್. ಅವನು ರೆಡಿಯಾಗಿ ಹೊರಗೆ ಬಂದ ಮೇಲೆಯೇ ತಾನು ರೆಡಿಯಾಗಲು ರೂಮಿನೊಳಗೆ ಹೋದಳು ವರ್ಷ. ಸಾಧಾರಣವಾದ ಚೂಡಿದಾರನ್ನು ಧರಿಸಿ ಹಣೆಗೆ ಸಿಂಧೂರ ಇಟ್ಟು ತನ್ನ ಕೂದಲನ್ನು ಹಾಗೆಯೇ ಹಾರಲು ಬಿಟ್ಟು ಪುಸ್ತಕವನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹಾಲ್ಗೆ ಬಂದಳು. ಅವಳು ಬರುವ ವೇಳೆಗೆ ಸುನೇತ್ರ ಡೈನಿಂಗ್ ಟೇಬಲ್ನ ಮೇಲೆ ತಿಂಡಿಯನ್ನು ತಂದಿಟ್ಟಿದ್ದಳು. ಮನೆಯ ಎಲ್ಲ ಸದಸ್ಯರು ಡೈನಿಂಗ್ ಟೇಬಲ್ನ ಬಳಿ ಬಂದು ಕುಳಿತರು. ಸುನೇತ್ರ ವರ್ಷಳನ್ನು ವರುಣ ಪಕ್ಕವೇ ಕೂಡಿಸಿದರು. ಗುಡ್ ಮಾರ್ನಿಂಗ್ ಅಜ್ಜಿ ತಾತ, ಗುಡ್ ಮಾರ್ನಿಂಗ್ ಮಾವ ಎಂದವಳೆ ಇಡ್ಲಿ ಹಾಕಿದ್ದ ತಟ್ಟೆಯನ್ನು ತನ್ನ ಹತ್ತಿರ ಎಳೆದುಕೊಂಡಳು ವರ್ಷ. ವೆರಿ ಗುಡ್ ಮಾರ್ನಿಂಗ್ ವರ್ಷ, ಮತ್ತೆ ಹೇಗೆ ನಿಂಗೆ ಈ ಮನೆ ಅಡ್ಜಸ್ಟ್ ಆಯ್ತಾ? ಕಷ್ಟ ಏನಾದರೂ ಆಗ್ತಾ ಇಲ್ಲ ತಾನೆ ಎಂದು ಕಾಳಜಿಯಿಂದ ಕೇಳಿದರು ಸುಧೀಂದ್ರ. ಹಾಗೇನಿಲ್ಲ ಮಾವ, ಕಷ್ಟ ಅಂತ ಏನಾಗ್ತಿಲ್ಲ, ಇನ್ಮುಂದೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀನಿ ಎಂದಳು ವರ್ಷ ಕಿರುನಗೆ ಬೀರುತ್ತಾ. ಪಾಪ, ಇವತ್ತು ಈ ಹುಡುಗಿ ನಾನು ಹೇಳೋಕೆ ಮುಂಚೆನೇ ಎದ್ದು ಎಲ್ಲ ಕೆಲಸ ಮಾಡಿಟ್ಟಿದ್ಲು. ಈ ಮನೆಗೆ ಬಂದು 2 ದಿನ ಕೂಡ ಆಗಿಲ್ಲ, ಆದರೂ ಕೂಡ ಮನೆ ಕೆಲಸನ ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾಳೆ ಎಂದು ಸುನೇತ್ರ ಸೊಸೆ ಬಗ್ಗೆ ಹೇಳುವಾಗ ಅವಳು ಅಷ್ಟು ಬೇಗ ಎದ್ದು ಇಷ್ಟೊಂದೆಲ್ಲ ಕೆಲಸ ಮಾಡಿ ಮನೆಯವರಿಂದ ಶಹಬಾಷ್ಗಿರಿಯನ್ನು ಪಡೆದುಕೊಂಡಿದ್ದನ್ನು ತಿಂಡಿ ತಿನ್ನುತ್ತಾ ಕೇಳಿದ ವರುಣ್ಗೆ ನೆತ್ತಿ ಹತ್ತಿತ್ತು. ಅಯ್ಯೋ ಯಾಕಪ್ಪ ವರುಣ್, ಏನಾಯಿತು? ನಿಧಾನಕ್ಕೆ ತಿನ್ನೋದಲ್ವಾ ಎಂದು ಹೇಳಿ ಸುನೇತ್ರ ನೀರು ಕುಡಿಸುವುದಕ್ಕೆ ಮುಂದಾದರೆ ತಕ್ಷಣ ಅವರಿಗಿಂತ ಮುಂಚೆಯೇ ವರ್ಷ ತನ್ನ ಲೋಟದಲ್ಲಿದ್ದ ನೀರನ್ನು ವರುಣ್ಗೆ ಕುಡಿಸುತ್ತಾ,
ಅವನ ನೆತ್ತಿಯನ್ನು ತಟ್ಟಿದ್ದಳು. ಗಂಡನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿರುವ ವರ್ಷಳನ್ನು ನೋಡಿ ಮನೆಯವರೆಲ್ಲ ಒಮ್ಮೆ ನೋಟ ಬದಲಾಯಿಸಿಕೊಂಡರು. ಏನಕ್ಕೆ ನಮ್ಮಣ್ಣನ ಮೇಲೆ ಅಷ್ಟೊಂದು ಲವ್ವಾ ಎಂದು ವರ್ಷಳನ್ನು ರೇಗಿಸುವ ಸಲುವಾಗಿ ಸಾರಿಕಾ ಹೇಳಿದ ಮಾತುಗಳಿಂದ ತಬ್ಬಿಬ್ಬಾದ ವರ್ಷ ಏನು ಹೇಳಬೇಕೆಂದು ತೋಚದೆ ಮೌನವಾದಳು. ಅದು ಅದು ಸಾರಿಕಾ ಎಂದು ವರ್ಷ ತಡವರಿಸಿದನ್ನ ನೋಡಿದರು ಸುನೇತ್ರ. ಹಾ ಹಾ ಗೊತ್ತಾಯ್ತು ಬಿಡಮ್ಮ, ನೀನೇನು ಹೇಳ್ಬೇಡ, ತಿಂಡಿ ತಿನ್ನು ಎಂದು ಹೇಳಿ ನಕ್ಕರು. ವರುಣ್ಗಂತೂ ಹಿಡಿಸು ಮುಡಿಸು ಆಗಿತ್ತು. ಸೊಸೆಯ ಗುಣಗಾನವನ್ನು ಕೇಳಿದ ಸುಧೀಂದ್ರ, ಓ, ನನ್ನ ಸೊಸೆ ಇವತ್ತು ಇಷ್ಟು ಬೇಗ ಎದ್ದಿದ್ದಾಳ, ವೆರಿ ಗುಡ್, ಮನೆ ಸೊಸೆ ಅಂದ್ರೆ ಹಾಗೆ ಇರಬೇಕು ಎಂದು ಹೇಳಿದರು. ಅವರ ಮಾತಿಗೆ ಒಂದು ಮುಗುಳು ನಗೆಯನ್ನು ನಕ್ಕವಳು, ಇನ್ನೊಂದೆರಡು ಇಡ್ಲಿ ಹಾಕ್ಲಮ್ಮ ಎಂದು ಕೇಳಿದ ಸುನೇತ್ರರವರಿಗೆ, ಬೇಡ ಅತ್ತೆ, ಈಗಾಗಲೇ ನನ್ನ ಹೊಟ್ಟೆ ತುಂಬಿದೆ, ಇನ್ನು ಜಾಗ ಇಲ್ಲ, ಸಾಕು ಎಂದಳು ತನ್ನ ತುಂಬಿದ ಹೊಟ್ಟೆಯನ್ನು ಹಿಡಿದುಕೊಂಡು. ಸರಿಯಾಗಿ ಬಂದು ಒಂದಿನ ಕೂಡ ಆಗಿಲ್ಲ, ಅಷ್ಟರಲ್ಲೇ ಎಲ್ಲರನ್ನು ಮ್ಯಾಜಿಕ್ ಮಾಡಿ ತನ್ನ ಕಡೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಮಾಯಾಂಗಿನಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡನು ವರುಣ್. ಸಾರಿಕಾ, ನಿಂದು PU ಆಯ್ತಲ್ವಾ, ಇನ್ಮುಂದೆ ಏನು ಮಾಡ್ಬೇಕಂತಿದ್ಯಾ ಎಂದು ಕೇಳಿದಳು ಸುಧೀಂದ್ರ. ಹಾ ಡ್ಯಾಡ್, ನಾನು BCom ಮಾಡ್ಬೇಕಂತಿದ್ದೀನಿ, ಅದು ಕೂಡ ಅನ್ನಾತ್ಗೆ ಹೋಗೋ ಕಾಲೇಜ್ಗೇನೆ ಹೋಗಬೇಕು ಎಂದಳು ಸಾರಿಕಾ. ಇದೇನಮ್ಮ ಹೀಗೆ ಹೇಳ್ತಾ ಇದ್ದೀಯಾ, ನಿನ್ನ ಸ್ಟ್ರೀಮ್ ಬಂದ್ಬಿಟ್ಟು ಸೈನ್ಸ್ ಅಲ್ವಾ, ಅದರಲ್ಲೂ ಕೂಡ ನಿಂಗೆ ಸೈನ್ಸ್ ಅಂದರೆ ಪ್ರಾಣ, ಮೊನ್ನೆ ಎಕ್ಸಾಮಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಬಂದಿದೆ, ಅಂಥದ್ರಲ್ಲಿ BCom ಮಾಡ್ತೀನಿ ಅಂತಿದ್ಯಲ್ಲ, ಯಾಕೆ ಎಂದು ಆಶ್ಚರ್ಯದಿಂದ ಕೇಳಿದರು ಸುಧೀಂದ್ರ. ಹಾಗೇನಿಲ್ಲ ಡ್ಯಾಡ್, ಅದು ನನಗೆ ಚಾರ್ಟರ್ಡ್ ಅಕೌಂಟ್ ಆಗಬೇಕಂತ ಆಸೆ ಬಂದ್ಬಿಟ್ಟಿದೆ, ಅದು ಕೂಡ ಈಗೀಗ, ಸೊ ಅದಕ್ಕೆ ನಾನು BCom ಸೆಲೆಕ್ಟ್ ಮಾಡಿಕೊಂಡೆ, ಸ್ವಲ್ಪ ಈಸಿ ಆಗುತ್ತಲ್ವಾ ಎಂದಳು ಸಾರಿಕಾ. ಸರಿನಮ್ಮ, ನಿನ್ನಿಷ್ಟ, ಇವತ್ತೇ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬಾ, ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಎಂದು ಹೇಳಿದ ಸುಧೀಂದ್ರ ಕೈ ತೊಳೆದು ಬಂದರು. ವರುಣ್ ವರ್ಷ ಕೂಡ ತಿಂಡಿ ತಿಂದು ಮುಗಿಸಿ ಕಾಲೇಜ್ಗೆ ಹೊರಟರು. ಅಪ್ಪ ಅಮ್ಮ ಬರ್ತೀನಿ, ಅಜ್ಜಿ ತಾತ ಬಾಯ್ ಎಂದು ಹೇಳಿ ತನ್ನ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ಹೊರಟ ವರುಣನ್ನು ಸುಧೀಂದ್ರರವರ ಮಾತುಗಳು ತಡೆದು ನಿಲ್ಲಿಸಿದವು. ವರುಣ್, ಒಂದು ನಿಮಿಷ ನಿಂತ್ಕೋ, ವರ್ಷ ನೀನು ಒಂದೇ ಕಾಲೇಜ್ ಅಲ್ವಾ, ಅವಳನ್ನು ಬಿಟ್ಟು ಹೋಗ್ತಾ ಇದ್ದೀಯಲ್ವಾ, ಅವಳನ್ನು ಕರ್ಕೊಂಡು ಹೋಗು ಎಂದು ಹೇಳಿ ವರ್ಷಳ ಬಳಿಗೆ ಬಂದರು ಸುಧೀಂದ್ರ. ಪರವಾಗಿಲ್ಲ ಮಾವ, ನಾನು ಬಸ್ನಲ್ಲೇ ಹೋಗ್ತೀನಿ, ನನಗೆ ಅಭ್ಯಾಸ ಇದೆ, ವರುಣ್ ಅವನ ಪಾಡಿಗೆ ಅವನು ಹೋಗಲಿ ಎಂದವಳೆ ತಕ್ಷಣ ನಾಲಿಗೆಯನ್ನು ಕಚ್ಚಿ, ಸಾರಿ, ಅದು ನನಗೆ ಅವನನ್ನು ಹೆಸರಿಡಿದು ಕರೆದೇ ಅಭ್ಯಾಸ, ಹಾಗೆ ಬಾಯಿ ತಪ್ಪಿ ಈಗ ಕೂಡ ಆಯಿತು, ಕ್ಷಮಿಸಿ ಎಂದಳು ತಲೆ ತಗ್ಗಿಸಿ. ಪರವಾಗಿಲ್ಲ ಬಿಡಮ್ಮ, ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀಯ, ಹೇಳಿ ಕೇಳಿ ಇಬ್ಬರು ಒಂದೇ ಕಾಲೇಜಲ್ಲಿ, ಅದು ಕೂಡ ಒಂದೇ ಕ್ಲಾಸ್ಮೇಟ್, ಅಂಥದ್ರಲ್ಲಿ ಹೆಸರಿಡಿದು ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಎಂದರು ಸುನೇತ್ರ. ನೋಡಮ್ಮ, ನೀನು ಇಷ್ಟು ದಿನ ಬಸ್ನಲ್ಲೇ ಓಡಾಡ್ತಾ ಇದ್ದೆ, ಆದರೆ ಈಗ ನೀನು ನಮ್ಮನೆ ಸೊಸೆ, ಅದರಲ್ಲೂ ವರುಣ್ ಕೂಡ ನಿನ್ನ ಕಾಲೇಜ್ ಅಂದಮೇಲೆ ನೀವಿಬ್ಬರು ಬೇರೆ ಬೇರೆಯಾಗಿ ಯಾಕೆ ಹೋಗಬೇಕು, ಜೊತೆಗೆ ಹೋಗಿ ಎಂದು ಜೊತೆಗೆ ಕಳಿಸಿದರು ಸುಧೀಂದ್ರ. ಅವರ ಮಾತಿಗೆ ಎದುರು ಆಡದೆ, ಸರಿ ಮಾವ, ಬರ್ತೀನಿ ಅತ್ತೆ, ಬರ್ತೀನಿ, ಅಜ್ಜ ಅಜ್ಜಿ ಬಾಯ್, ಸಾರಿಕಾ ಬಾಯ್ ಎಂದು ಹೇಳಿ ವರುಣ ಹಿಂದೆ ಹೋದಳು ವರ್ಷ. ಡ್ಯಾಡ್, ಇವತ್ತು ಅತ್ತಿಗೆ ರಂಗೋಲಿ ಹಾಕಿದ್ದೆಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾ ಎಂದು ತನ್ನ ಅತ್ತಿಗೆಯ ಬಗ್ಗೆ ತಂದೆಯ ಬಳಿ ಹೇಳಿದ ಸಾರಿಕಳ ಮಾತು ನೇರವಾಗಿ ವರುಣ ಕಿವಿಗೆ ಬಿದ್ದಿತು. ಹೋ, ಈ ರಂಗೋಲಿನ ಹಾಕಿದ್ದು ಇವಳೇನಾ, ಪರವಾಗಿಲ್ವೇ, ಚೆನ್ನಾಗಿ ಹಾಕಿದ್ದಾಳೆ, ಗಂಡು ಬೀರಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳಿಗೂ ಹುಡುಗಿರಿಗೆ ಇರೋ ಲಕ್ಷಣ ಇದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವನು ತಕ್ಷಣ, ಆದರೆ ಈಗ ಇವಳನ್ನ ಡ್ಯಾಡ್ ನನ್ನ ಜೊತೆ, ಅದು ನನ್ನ ಕಾರಲ್ಲೇ ಕಳಿಸ್ತಾ ಇದ್ದಾಳೆ, ನನಗೂ ಇವಳಿಗೂ ಮೊದಲೇ ಆಗಬಾರಲ್ಲ, ಇನ್ನು ಕಾಲೇಜ್ ತನಕ ಇವಳ ಜೊತೆ ಹೇಗಪ್ಪ ಹೋಗೋಡು ಎಂದು ಹೇಳಿಕೊಳ್ಳುತ್ತಾ ಕಾರ್ನ ಡೋರನ್ನು ರಭಸದಿಂದ ತೆಗೆದನು ವರುಣ್. ಅವನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡ ವರ್ಷಳನ್ನು ನೋಡಿ ಮುಖ ಗಂಟಿಕ್ಕಿಕೊಳ್ಳುತ್ತಾ, ನಾನೇನು ನಿನ್ನ ಡ್ರೈವರ, ಮುಂದೆ ಬಂದು ಕೂತ್ಕೋ ಎಂದನು ವರುಣ್. ಅದನ್ನು ಆವಾಗಲೇ ಬಾಯಿ ಬಿಟ್ಟು ಹೇಳಬಹುದಾಗಿತ್ತು ತಾನೆ, ಆಗಲೇ ಬಂದು ನಿನ್ನ ಪಕ್ಕ ಕೂರ್ತಾ ಇದ್ದೆ, ಅದಕ್ಕೆ ಯಾಕೊಳ್ಳೆ ಇಂಗ್ ತಿಂದ ಮಂಗನ ಹಾಗೆ ಮುಖ ಮಾಡ್ತೀಯ ಎಂದವಳೇ ಅವನ ಪಕ್ಕ ಬಂದು ಕುಳಿತಳು ವರ್ಷ. ಇವಳು ಕೌಂಟರ್ ಕೊಡೋದ್ರಲ್ಲಿ ಏನೂ ಕಮ್ಮಿಲ್ಲ, ಒಳ್ಳೆ ಗಂಡು ಬೀರಿ ಸಹವಾಸ ಆಯಿತು ಎಂದು ಗೊಣಗಿಕೊಂಡನು ವರುಣ್. ಮುಂದುವರಿಯುವುದು.